ನಾನು ಅಂದ್ರೆ ನಂಬರ್, ನಂಬರ್ ಅಂದ್ರೆ ನಾನು ಅನ್ನೋ ಆರ್ಯವರ್ಧನ್ ಗುರೂಜಿ ಅವರು ಬಹುತೇಕ ಜನರಿಗೆ ಗೊತ್ತು. ಆದ್ರೆ ಇವರು ಇನ್ನೊಂದಿಷ್ಟು ಫೇಮಸ್ ಆಗಿದ್ದೇ ಕೆಲ ದಿನಗಳ ಹಿಂದೆ. ಇವರು ಹೇಳಿದಂತಹ ಈ ಲಕ್ಷ್ಮಿ ಕಟಾಕ್ಷದ ಹೇಳಿಕೆ ಇತ್ತಲ್ಲ, ಅದೇ ಎಲ್ಲರ ಬ್ಯಾಗ್‌ನಲ್ಲಿ ಲಕ್ಷ್ಮಿ ಇರ್ತಾಳೆ, ಯಾರ ಬ್ಯಾಗ್ ಹೇಗಿದ್ರೆ ಏನಾಗುತ್ತೆ ಅಂತ ಹೇಳಿಕೆ ನೀಡಿದ್ರಲ್ಲ. ಸೊ ಈ ಒಂದು ಹೇಳಿಕೆಯಿಂದಾನೇ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗೋಗಿದ್ರು. ತುಂಬಾ ಜನಕ್ಕೆ ರೀಚ್ ಕೂಡ ಆಗೋಗಿದ್ರು. ಇದೇ ಗುರೂಜಿಯವರು ಸಂದರ್ಶನ ಒಂದರಲ್ಲಿ ಇದೀಗ ತಮಗಿರುವಂತಹ ಮಹದಾಸೆ ಬಗ್ಗೆ ಹೇಳ್ಕೊಂಡಿದ್ದಾರೆ. ಅದು ಅವರ ಜೀವನದ ದೊಡ್ಡ ಆಸೆ ಅಂತೆ. ಅದು ನೆರವೇರೇ ಏರುತ್ತೆ ಅಂತ ಹೇಳಿ ಇವರು ಭವಿಷ್ಯ ಕೂಡ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಆರ್ಯವರ್ಧನ್ ಗುರೂಜಿಗಿರುವಂತಹ ಒಂದು ದೊಡ್ಡ ಆಸೆ ಆದ್ರೂ ಏನು? ಏನ್ ಹೇಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್‌ನ ಪ್ರೆಸ್ ಮಾಡ್ಕೊಳ್ಳಿ. ಯೆಸ್. ಆರ್ಯವರ್ಧನ್ ಗುರೂಜಿ. ಒಂದಿಷ್ಟು ವಿವಾದಗಳಿಂದಾನೇ ಎಲ್ಲರ ಮನೆಗೂ ಕೂಡ ರೀಚ್ ಆದವರು ಈ ಗುರೂಜಿಯವರು. ಆರ್ಯವರ್ಧನ್ ಗುರೂಜಿಯವರು ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲೂ ಕೂಡ ಬಂದಿದ್ರು. ಅಲ್ಲಿ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಈ ದೊಡ್ಡ ಮನೆ ಒಳಗಡೆನೂ ಕೂಡ ವಿವಾದಾತ್ಮಕ ಮತ್ತೆ ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚಿಸಲ್ಪಟ್ಟಿದ್ದಂತಹ ಸ್ಪರ್ಧಿ ಇವರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರನೂ ಕೂಡ ಕೆಲವೊಂದಿಷ್ಟು ಹೇಳಿಕೆಗಳಿಂದ ಸುದ್ದಿಯಲ್ಲೇ ಇದ್ರು. ಆದ್ರೆ ಇತ್ತೀಚೆಗೆ ನೀಡಿದಂತಹ ಒಂದು ಸಂದರ್ಶನದಲ್ಲಿ ಇವರು ಆಡಿದಂತಹ ಮಾತುಗಳು ಸದ್ಯ ಸೋಷಿಯಲ್ ಮೀಡಿಯಾದ ತುಂಬಾ ವೈರಲ್ ಆಗ್ತಾ ಇದೆ. ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇನ್ನು ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಅಂದ್ರೆ ಬಿಗ್ ಬಾಸ್ ಸೀಸನ್ 9ರಲ್ಲಿ ಇವ್ರೇನ್ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅದು ಮುಗ್ದು ಇಷ್ಟು ವರ್ಷ ಆಗಿದ್ಮೇಲೆ ಮತ್ತೆ ಅದೇ ಸೀಸನ್ ಬಗ್ಗೆ ನೆನ್ಸ್ಕೊಂಡು ಮಾತಾಡಿದ್ದಾರೆ ಇವ್ರು. ಏನ್ ಹೇಳಿದ್ದಾರೆ ಅಂತಂದ್ರೆ, ಬಿಗ್ ಬಾಸ್ ಜರ್ನಿ ಮುಗಿದ್ಮೇಲೆ ನನಗೆ ಜಗತ್ತಿನ ಅಸಲಿ ಮುಖ ಅರ್ಥ ಆಗೋಗಿದೆ ಅಂತ ಹೇಳ್ಕೊಂಡಿದ್ದಾರೆ. ತಮ್ಮ ಆಟದ ಬಗ್ಗೆ ನನಗೆ ತುಂಬಾನೇ ವಿಶ್ವಾಸ ಇತ್ತು. ಬಿಗ್ ಬಾಸ್‌ನಿಂದ ಹೊರಗಡೆ ಬಂದ್ಮೇಲೆ ನನಗೇನಂತ ಅರ್ಥ ಆಯ್ತು, ನಾನೇ ವಿನ್ನರ್ ಆಗ್ಬೇಕಿತ್ತು. ಆದ್ರೆ ನನಗ್ ಕೊಟ್ಟಿಲ್ಲ ಅಷ್ಟೇನೆ. ನನಗಿಂತ ಬಿಗ್ ಬಾಸ್‌ನಲ್ಲಿ ನಮ್ ಸೀಸನ್‌ನಲ್ಲಿ ಯಾರು ಕೂಡ ಚೆನ್ನಾಗ್ ಆಟ ಆಡೇ ಇರ್ಲಿಲ್ಲ. ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತೀನಿ. ಅಲ್ಲಿ ಇದ್ದೋರಿಗ್ ಗೊತ್ತು, ಯಾವ ಪ್ರೊಮೋ ನೋಡಿದ್ರುನು ಕೂಡ ಅಲ್ಲಿ ಆರ್ಯವರ್ಧನೇ ಇರ್ತಾ ಇದ್ರು. ಯಾವ ಗೇಮ್ ನೋಡಿದ್ರು ಅಲ್ಲಿ ಆರ್ಯವರ್ಧನ್. ಅಡುಗೆ ಮಾಡೋದಕ್ಕೂನು ಕೂಡ, ಟಾಸ್ಕಲ್ಲೂ ಕೂಡ, ಮಾತಾಡೋದಕ್ಕೂ ಕೂಡ ಆರ್ಯವರ್ಧನ್ ಬೇಕಾಗಿತ್ತು. ಆದ್ರೆ ಆಟ ಆಡಿಲ್ಲ ಅಂತ ಹೇಳಿ ತಮ್ಮನ್ನು ಹೊರಗಡೆ ಕಳ್ಸಿದ್ರು ಅಂತ ತಮ್ಮ ಬಿಗ್ ಬಾಸ್ ದಿನಗಳನ್ನ ನೆನಪನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಇದೇ ಗುರೂಜಿ ಇದೇ ಸಂದರ್ಶನದಲ್ಲಿ ತಮ್ಮದೊಂದು ಮಹದಾಸೆಯನ್ನು ಕೂಡ ವಿವರಣೆಯಾಗಿ ಹೇಳ್ಕೊಂಡಿದ್ದಾರೆ. ತಮ್ಮ ಮನದ ಆಸೆಯನ್ನು ಕೂಡ ಬಿಚ್ಚಿಟ್ಟಿರುವಂತಹ ಗುರೂಜಿಯವರು ಭವಿಷ್ಯದಲ್ಲಿ ಇವರ ಒಂದು ಜೀವನದ ಸಿನಿಮಾ ಆಧಾರಿತ ಅಂದ್ರೆ ಬಯೋಪಿಕ್ ಬಂದ್ರೆ ಯಾರು ನಿಮ್ಮ ಪಾತ್ರವನ್ನ ಮಾಡಬೇಕು ಅಂತ ಕೇಳಿದ್ದಾರೆ ಆಂಕರ್. ಸೊ ಅದಕ್ಕೆ ಉತ್ತರವನ್ನ ಕೊಟ್ಟಿರುವಂತಹ ಇದೇ ಆರ್ಯವರ್ಧನ್ ಗುರೂಜಿಯವರು ಕಾಂತಾರ ಹೀರೋ ರಿಷಬ್ ಶೆಟ್ಟಿ ಅವರು ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇದು ಅವರ ಒಂದು ಜೀವನದ ದೊಡ್ಡ ಒಂದು ಕನಸು ಅಥವಾ ಮನದ ಆಸೆ ಅಂತೆ. ರಿಷಬ್ ಶೆಟ್ಟಿ ಅವರೇ ಆರ್ಯವರ್ಧನ್ ಗುರೂಜಿಯವರ ಬಯೋಪಿಕ್ ಸಿನಿಮಾ ಏನಾದ್ರು ಬಂದ್ರೆ ಅದ್ರಲ್ಲಿ ಆರ್ಯವರ್ಧನ್ ಪಾತ್ರವನ್ನ ರಿಷಬ್ ಅವ್ರು ಮಾಡ್ಬೇಕು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಆರ್ಯವರ್ಧನ್ ಅವರಿಗೆ ತಮ್ಮನ್ನು ತಾವೇ ಏನಾದ್ರೂ ಪದಗಳಲ್ಲಿ ವರ್ಣಿಸ್ಕೊಳ್ಳಿ ಅಂತ ಆಂಕರ್ ಕೇಳಿದಾಗ ಆರ್ಯವರ್ಧನ್ ಗುರೂಜಿ ಅವರು ಹೇಳಿರುವಂತಹ ಉತ್ತರ ಕೇಳಿ ಎಲ್ಲರಿಗೂ ಕೂಡ ಶಾಕ್ ಆಗ್ಬಿಟ್ಟಿದೆ. ಯಾಕಂದ್ರೆ ಆರ್ಯವರ್ಧನ್ ಅವ್ರು ಹೇಳ್ಕೊಂಡಿದ್ದಾರೆ, ನಾನೊಬ್ಬ ದೇವರ ಮಗ, ನಾನು ದೇವರ ಕೆಲಸ ಮಾಡ್ತಿದ್ದೀನಿ, ನನ್ನ ಫೇವ್ರೆಟ್ ರಾಶಿ ಭವಿಷ್ಯ ಸಂಖ್ಯಾಶಾಸ್ತ್ರ, ನನ್ನನ್ನು ನಂಬಿ ಬಂದವರಿಗೆ ಒಳ್ಳೇದಾದ್ರೆ ಸಾಕು ಅಂತ ಗುರೂಜಿ ಅವರು ಹೇಳ್ಕೊಂಡಿದ್ದಾರೆ. ಸೊ ಆರ್ಯವರ್ಧನ್ ಗುರೂಜಿ ಅವರು ಒಂದಷ್ಟು ವಿವಾದಗಳಿಂದ ಚರ್ಚೆಗಳಿಂದಾನೇ ಫೇಮಸ್ ಆದವರು. ಇನ್ನು ರೀಸೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅವರು ಲಕ್ಷ್ಮಿ ಕಟಾಕ್ಷದ ಒಂದು ಹೇಳಿಕೆಯನ್ನ ಕೊಟ್ಟಿದ್ರಲ್ಲ, ಆ ಒಂದು ಹೇಳಿಕೆ ಮಾತ್ರ ಯಾರು ಮರೆಯೋದಕ್ಕೂ ಸಾಧ್ಯ ಇಲ್ಲ. ಅದನ್ನ ಯಾರಿಗೂ ಕೂಡ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಆ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದ್ರ ಜೊತೆಗೆ ಸಂದರ್ಶನವೊಂದರಲ್ಲಿ ಇವ್ರು ಈ ರೀತಿಯಾಗಿ ಮಾತಾಡಿರೋದು ಕೂಡ ಈಗ ವೈರಲ್ ಆಗ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ? ಆರ್ಯವರ್ಧನ್ ಗುರೂಜಿ ಅವರ ಬಯೋಪಿಕ್ ಬರ್ಬೇಕಾ? ಅದರಲ್ಲಿ ರಿಷಬ್ ಶೆಟ್ಟಿ ಅವರು ನಟಿಸ್ಬೇಕಾ? ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.